ದಾಖಲೆಯ 16ನೇ ಬಜೆಟ್ ಮಂಡನೆಗೆ ಸಜ್ಜಾದ ಸಿಎಂ ಸಿದ್ದರಾಮಯ್ಯ. ಸುಮಾರು 4 ಲಕ್ಷ ಕೋಟಿ ಗಾತ್ರದ ಬಜೆಟ್ಗೆ ಸಿದ್ಧತೆ. ಫ್ರೀಡಂ ಟಿವಿಗೆ ಸರ್ಕಾರದ ಮೂಲಗಳ ಮಾಹಿತಿ. ಕರ್ನಾಟಕದ ಜನತೆಗೆ ಬಂಪರ್ ಗಿಫ್ಟ್ ಕೊಡ್ತಾರಾ ಹಾಗಾದ್ರೆ ಸಿಎಂ ಸಿದ್ದು? ದಾಖಲೆಯ 16ನೇ ಬಜೆಟ್ ಮಂಡನೆಗೆ ಈಗ ರಾಜ್ಯ ಸರ್ಕಾರ ಸಜ್ಜಾಗ್ತಾ ಇದೆ. ವಾರ್ಷಿಕ ಬಜೆಟ್ ಎನ್ನುವಂತಹದ್ದು ಪ್ರತಿ ಸರ್ಕಾರದ ಮೂಲಭೂತ ಅಧಿಕಾರ ಮತ್ತು ಹಕ್ಕು. ಫ್ರೀಡಂ ಟಿವಿಗೆ ಸರ್ಕಾರದ ಮೂಲಗಳ ಮಾಹಿತಿಯ ಪ್ರಕಾರ ಕರ್ನಾಟಕದ ಜನತೆಗೆ ಬಂಪರ್ ಗಿಫ್ಟ್ ಕೊಡ್ತಾರಾ ಸಿಎಂ, ಅಥವಾ ಕರ್ನಾಟಕವನ್ನೇ ಇಕ್ಕಟ್ಟಿಗೆ ಸಿಲುಕಿಸ್ತಾರಾ ಎನ್ನುವಂಥದ್ದು ಸರಣಿಯೋಪಾದಿಯಲ್ಲಿ ವಿವಿಧ ಇಲಾಖೆಗಳ ಸಭೆ. ಎಲ್ಲ ಇಲಾಖೆಗಳ ಮಾಹಿತಿ ಸಂಗ್ರಹಿಸಿರುವಂತಹ ಸಿದ್ದು ಇಂದು ಕೂಡ ವಿವಿಧ ಇಲಾಖೆಗಳ ಸಭೆ ನಡೆಸಿದ ಸಿಎಂ. ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾದ ನಂತರ ರಾಜ್ಯಕ್ಕೆ ಚೊಂಬು ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಅಥವಾ ತೆಲಂಗಾಣಕ್ಕೆ ಬಂಗಾರ ಕೊಡ್ತು ಬಜೆಟ್ನಲ್ಲಿ. ಆದರೆ ಕರ್ನಾಟಕಕ್ಕೆ ಚೊಂಬು ಎನ್ನುವಂತಹ ರೀತಿಯಲ್ಲಿ ವಿಮರ್ಶೆಗಳು ಶುರುವಾಗಿದ್ದವು. ಆದರೆ ಈಗ ಕರ್ನಾಟಕದ ಬಜೆಟ್ಟಿನ ಸಂದರ್ಭ 15 ಬಜೆಟ್ಗಳನ್ನು ಮಂಡಿಸಿದ ಒಬ್ಬ ಶಾಸ್ತ್ರಜ್ಞ ಅಂತ ಕರೀತಾರೆ ಯಾರನ್ನ, ಸಿದ್ದರಾಮಯ್ಯರನ್ನ. ಅವರ ಕೈಯಲ್ಲಿ 2 ಇಲಾಖೆಗಳಿದ್ದಾವೆ. ಒಂದು ಹಣಕಾಸು ಇಲಾಖೆ, ಮತ್ತೊಂದು ಮುಖ್ಯಮಂತ್ರಿ ಎನ್ನುವಂತಹ ಬಹುದೊಡ್ಡ ಇಲಾಖೆ. ಈ ಎರಡನ್ನ ನಿಭಾಯಿಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಈಗಾಗಲೇ 15 ಬಾರಿ ಬಜೆಟ್ ಮಂಡಿಸಿದ್ದಾರೆ. ಒಬ್ಬ ತಿಳುವಳಿಕೆಯ ಅರ್ಥಶಾಸ್ತ್ರಜ್ಞ ಅಥವಾ ಅರ್ಥಶಾಸ್ತ್ರಜ್ಞ ರಾಜಕಾರಣಿ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಈ ಎಲ್ಲದರ ನಡುವೆ ರಾಜ್ಯದ ಬಜೆಟ್ನಲ್ಲಿ ಎಲ್ಲ ಇಲಾಖೆಗೂ ಕೂಡ ಆಯಾಯ ಇಲಾಖೆಗೆ ಎಷ್ಟು ಬೇಕೋ ಅಷ್ಟನ್ನು ವಾರ್ಷಿಕ ಹಣವನ್ನು ಒಂದು ಬಾರಿ ಜಮಾ ಮಾಡುವಂತಹ ಒಂದು ಪ್ರಕ್ರಿಯೆ ಅದು ಬಜೆಟ್ ಎನ್ನುವಂತಹದ್ದು. ಆಯಾಯ ಇಲಾಖೆಯ ಅಭಿವೃದ್ಧಿಗೋಸ್ಕರ ಎಷ್ಟು ಹಣ ವ್ಯಯಿಸಬಹುದು. ಉದಾಹರಣೆ ಸಾರಿಗೆ ಇಲಾಖೆ. ಸಾರಿಗೆ ಇಲಾಖೆಯ ಒಳಗೆ ಸಾಕಷ್ಟು ನಿಗಮಗಳಿರ್ತವೆ. ಆಯಾಯ ನಿಗಮಗಳು ಸಾರಿಗೆ ಇಲಾಖೆ ಆಯಾಯ ನಿಗಮಕ್ಕೆ ಒಂದಷ್ಟು ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿರುತ್ತೆ. ಆ ಜವಾಬ್ದಾರಿ ಮತ್ತು ಆ ಒಂದು ಆದಾಯದ ಆಧಾರವಾಗಿ ಆಯಾಯ ನಿಗಮ ಮತ್ತು ಇಲಾಖೆ ನಡೆಯುತ್ತೆ. ಸೊ ಅದಕ್ಕೆಲ್ಲ ಹಣಕಾಸು ವ್ಯವಸ್ಥೆ ಮಾಡುವಂತಹದ್ದು ಹಣಕಾಸು ಇಲಾಖೆ. ಸೊ ಸುಮಾರು 4 ಲಕ್ಷ ಕೋಟಿ ಗಾತ್ರದ ಬಜೆಟ್ಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 4 ಲಕ್ಷ ಕೋಟಿ. ಫ್ರೀಡಂ ಟಿವಿಗೆ ಸರ್ಕಾರದ ಮೂಲಗಳ ಮಾಹಿತಿ. ಕರ್ನಾಟಕದ ಜನತೆಗೆ ಬಂಪರ್ ಗಿಫ್ಟ್ ಕೊಡ್ತಾರಾ ಸಿಎಂ? ಕೃಷಿ ಇಲಾಖೆಗೆ, ಸಾರಿಗೆ ಇಲಾಖೆಗೆ, ಹೀಗೆ ನಾನಾ ತರಹದ ವಿಚಾರಗಳಲ್ಲಿ ಇಲಾಖೆಗಳಲ್ಲಿ ಎಷ್ಟೆಷ್ಟು ಅಭಿವೃದ್ಧಿಯ ಕಾರ್ಯಗಳು ಈ ವರ್ಷ ನಡೀಬಹುದು. ಸರಣಿಯೋಪಾದಿಯಲ್ಲಿ ವಿವಿಧ ಇಲಾಖೆಗಳ ಸಭೆ ಕರೆಯಲಾಗಿದೆ. ಎಲ್ಲ ಇಲಾಖೆಗಳ ಮಾಹಿತಿ ಸಂಗ್ರಹಿಸಿರುವಂತಹ ಸಿದ್ದು ಇಂದು ಕೂಡ ವಿವಿಧ ಇಲಾಖೆಗಳ ಸಭೆ ನಡೆಸಿದ ಸಿಎಂ. ಕಾನೂನು, ನ್ಯಾಯ, ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರ, ಶಾಸನ ರಚನೆ ಇಲಾಖೆಯ ಸಭೆ. ಸಿಎಂ ಸಭೆಯಲ್ಲಿ ಭಾಗವಹಿಸಿದ್ದ ವಿವಿಧ ಸಚಿವರು ಅಧಿಕಾರಿಗಳ ಮಾಹಿತಿ ಪಡೆದ ಸಿಎಂ. ಮಾರ್ಚ್ 14ನೇ ತಾರೀಕು ಬಜೆಟ್ ಮಂಡಿಸಲಿರುವಂಥ ಸಿಎಂ ಸಿದ್ದರಾಮಯ್ಯರ 16ನೇ ಬಜೆಟ್ನಲ್ಲಿ ಏನೇನಿರಲಿದೆ ಎನ್ನುವಂಥದ್ದೇ ಈಗ ಕುತೂಹಲ. ಅಲ್ಪಸಂಖ್ಯಾತ ಅಭಿವೃದ್ಧಿಗೆ ಅಥವಾ ಬೇರೆ ಬೇರೆ ಸಮುದಾಯಗಳ ಅಭಿವೃದ್ಧಿಗೆ ಈ ಬಾರಿ ಸರ್ಕಾರ ಎಷ್ಟು ಒತ್ತು ಕೊಡುತ್ತೆ, ಸರ್ಕಾರದ ತುಷ್ಟೀಕರಣ ಎಷ್ಟು ನಡೆಯುತ್ತೆ, ಸರ್ಕಾರ ಯಾರ ಪರ, ಸರ್ಕಾರ ಅಭಿವೃದ್ಧಿಗೆ ಎಷ್ಟು ಸಹಕರಿಸುತ್ತೆ, ಇವೆಲ್ಲವೂ ಕೂಡ ಬಜೆಟ್ ಮಂಡನೆಯ ನಂತರವಷ್ಟೇ ವಿರೋಧ ಪಕ್ಷದವರು ಚರ್ಚಿಸಬಹುದಾದಂಥ ವಿಚಾರ.